ಬೀರಲಿಂಗೇಶ್ವರ ಲಾಸ್ಟ್ಲಿ ಹಚ್ಚಲ್ಲ ಗೊತ್ತಿಲ್ಲ ಇನ್ನ ಕೇಳಕ್ ಬಂದೀನಿ ಏನ್ ತಗ ರೇಷ್ಮಾ ಕೃಷ್ವಿ ಎಲ್ಲರೂ ನಮ್ಮ ಗುಡ್ಡ ಮಿಸ್ ಮಾಡ್ಕೊಳಕಂತಾರ. ನೋಡಿದ್ರೆ ನಮ್ಮ ಮನೆಗೆ ಅಂತ ಪರಿ ತಿನ್ನಾರಿಲ್ಲ, ಆದ್ರೆ ನಮ್ಮ ಮನೆಗ ನೋಡ್ತಾನೆ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ನಮ್ಮ ಗುಂಡ ಬಂದ ಮೇಲೆ ದೇವ್ರಿಗೆ ಹೋಗಿ ಬರ್ಬೇಕಂತೇಳಿ ನಮ್ಮ ಊರಲ್ಲಿರೋ ಒಂದು 2 ದೇವಸ್ಥಾನಗಳಿಗೆ ಹೋಗಿ ಬರ್ಬೇಕಂತೇಳಿ ಮೇನ್ ಆಗಿರೋ ದುರ್ಗಾ ಪರಮೇಶ್ವರಿ ಅಂತ ಟೆಂಪಲ್ ಇದೆ ಗೈಸ್. ಆ ದೇವಸ್ಥಾನಕ್ಕೆ ಎಲ್ಲರೂ ಸೇರಿ ಹೋಗಿದ್ವಿ. ನೋಡ್ರಿ, ಹಂಗೆ ನಮ್ಮ ಗುಂಡ ಫಸ್ಟ್ ಟೈಮ್ ಬಂದಿದ್ನಲ್ಲ, ಹಂಗೆ ಅಮಾವಾಸ್ಯೆ ಬೇರೆ ಇತ್ತು, ಹಂಗೆ ಕಾಯಿ ಒಡಿಸ್ಕೊಂಡು ಟೆಂಪಲ್ಗೆ ಹೋಗಿ ಬಂದ್ರಾಯ್ತು ಅಂತೇಳಿ ಎಲ್ಲರೂ ಸೇರಿ ಬಂದಿದ್ವಿ. ನೋಡ್ರಿ, ಇದೇ ದೇವರು, ನಮಸ್ಕಾರ ಮಾಡ್ಕೊಂಬಿಡ್ರಿ. ಹಂಗೆ ಮಾತಾಡ್ಕೊಂತ ಕೂತಿದ್ವಿ ಎಲ್ಲ ಹುಡುಗರು, ನಮ್ಮ ಟೀಮು, ನಮ್ಮ ಅಣ್ಣನ ಟೀಮ್ ಎಲ್ಲರೂ ಬಂದಿದ್ವಿ. ನಮ್ಮ ರಘುನ ಮುಖ ತೋರಿಸ್ಬಾರ್ದು ಅಂತೇಳಿ ಎಷ್ಟು ಟ್ರೈ ಮಾಡಕಂತಿದ್ದೆ, ಬಟ್ ಆದರೂ ಕಾಣಕಂತಿತ್ತು. ಅದನ್ನು ಸ್ವಲ್ಪ ಸ್ಟಿಕ್ಕರ್ ಆ್ಯಡ್ ಮಾಡಿ ಕಾಣದೇ ಇರೋ ಥರ ಮಾಡೀನಿ. ಇನ್ನೂ ಸ್ವಲ್ಪ ದಿನ ಗಾಯ್ಸ್, ಇನ್ನೂ 1 ವೀಕ್ ವೇಟ್ ಮಾಡಿ ಖಂಡಿತ ನಮ್ಮ ರಘು ಫೇಸ್ನ ತೋರಿಸ್ತೀನಿ ನೆಕ್ಸ್ಟ್. ಹಂಗೆ ನಮ್ಮ ಜೊತೆಗೊಂದು ನಮ್ಮ ಮನೆ ಹತ್ರ ಇರೋ ಒಂದು ಪಾಪು ಕೂಡ ಬಂದಿತ್ತು. ಎಲ್ಲರೂ ಮಾತಾಡ್ತಾ ಕೂತಿದ್ವಿ ಅಲ್ಲೇ. ಮತ್ತು ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ರು ನೋಡಿ ಗಾಯ್ಸ್. ನಮ್ಮ ಹಸ್ಬೆಂಡ್ನ ತೋರಿಸಲ್ಲ ಅಂತಿದ್ರಲ್ಲ, ತೋರಿಸಿದೆ ನೋಡ್ರಿ. ಅವರು ಬ್ಲಾಗ್ ಸ್ಟಾರ್ಟ್ ಮಾಡಿವಂತ ಗೊತ್ತಾಗಿ ಮುಖನೇ ಹಿಂಗೆ ಮೇಲೆತ್ತಿಲ್ಲ, ಹಂಗೆ ಕೂತಿದ್ದಾರೆ ನೋಡ್ರಿ. ಆ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಹಂಗೆ ಶನಿವಾರ ಬೇರೆ ಇತ್ತಲ್ಲ, ಹಂಗೆ ಅಮಾವಾಸ್ಯೆನೂ ಇತ್ತು, ಕಾಯಿ ಬಿಡಿಸ್ಕೊಂಡು ಬರೋಣ ಅಂತೇಳಿ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿದ್ವಿ. ಆದ್ರೆ ಪೂಜಾರಿನೇ ಇದ್ದಿದ್ದಿಲ್ಲ ಗೈಸ್, ಫುಲ್ ಟೈಮ್ ಆಗಿಬಿಟ್ಟಿತ್ತು, 11 o'clock ಮೇಲಾಗಿತ್ತ. ನಾವೇ ಕಾಯಿ ಒಡ್ಕೊಂಡು ಹಂಗೆ ಮಾಡ್ಕೊಂಡು ಹೊರಗಡೆ ದೀಪ ಹಚ್ಚೋದು ಒಂದು ಇದು ಇಟ್ಟಿದ್ರು, ಅಲ್ಲೇ ಹಚ್ಚಿ ಬಂದ್ವಿ ನೋಡ್ರಿ. ನಾನು ನಮ್ಮ ಶಿಲ್ಪ ಸ್ವಲ್ಪ ಅಲ್ಲೇ ದೇವಸ್ಥಾನದ ಹತ್ರ ಕೂತಿದ್ವಿ. ಇದು ಆಂಜನೇಯ ಟೆಂಪಲ್ ನೋಡ್ರಿ ಗೈಸ್. ನೋಡ್ರಿ, ಹಂಗೆ ಎಲ್ಲರೂ ಅಲ್ಲಿ ಸ್ವಲ್ಪ ಕೂತಿದ್ವಿ. ಆಮೇಲೆ ಮತ್ತೆ ಮನೆಗೆ ಹೋಗಿ ನಮ್ಮ ಮನೆ ಹತ್ರ ಒಂದು ಮನೆ ಇದೆ ಗೈಸ್, ಅಲ್ಲಿ ಅವ್ರ ಮನೇಲಿ ಹುಲಿಗೆಮ್ಮ ದೇವ್ರೈತಿ. ಅದಕ್ಕೋಸ್ಕರ ಅಲ್ಲಿ ಕೂಡ ದೀಪ ಹಚ್ಚಿ ಬರಬೇಕು, ಇಲ್ಲಾಂದ್ರೆ ರಘು ಅಳ್ತಾನ ಅಂದ್ರೆ. ಅದಕ್ಕೋಸ್ಕರ ನಮ್ಮ ಆಂಟಿ ಆಗಬೇಕು ಅವರು, ಅವ್ರ ಮನೆಗೆ ಹೋಗಿ ಅಲ್ಲಿ ದೀಪ ಹತ್ತಿಸಿ ಹೋಗಿ ಅದನ್ನು ಮುಗಿಸ್ಕೊಂಡು ಬಂದ್ವಿ ನೋಡ್ರಿ. ಗೈಸ್ ನೋಡ್ರಿ, ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆ ದೇವ್ರಿಗೆ ಹೋಗಿ ಬಂದು ರಘು ನೋಡ್ಕೊಳಕ್ಕೆ ಅದು ಇದು ಕೆಲಸ ಆಗ್ಬಿಡ್ತು. ನಿನ್ನೆ ಬೇರೆ ಗುಲಾಬ್ ಜಾಮೂನು, ಅವಲಕ್ಕಿ, ಪಲಾವು ಮಾಡಿದ್ವಿ, ಬಟ್ ತೋರ್ಸೋಕ್ಕಾಗಲಿಲ್ಲ. ಅದು ಅರ್ಜೆಂಟ್ ಮಾಡಿಬಿಟ್ವಿ. ಇವತ್ತು ಮಾರ್ನಿಂಗು ಇದೇನು ಮಾಡೋಂತೀವಂದ್ರೆ, ಇವತ್ತು ಪಡ್ಡು ಮಾಡೋಣ ಅಂತೇಳಿ ನಿಂದು ಉಡಿ ಅಕ್ಕಿ ಹಾಕೊಂಬಂದಿದ್ನಲ್ಲ ಗಾಯ್ಸ್, ಆ ಅಕ್ಕಿನ ನಮ್ಮ ಅತ್ತೆ ಅವ್ರ ಮನೆ ಹಾಕಿದ್ರು. ಸೊ ಅದಕ್ಕೋಸ್ಕರ ಪಡ್ಡು ಮಾಡೋಣ ಅಂತೇಳಿ ಶೇಂಗಾ ಹುರ್ಕೊಂಡಿದ್ವಿ. ನಿನ್ನೆ ಅಮಾವಾಸ್ಯೆ ಇತ್ತು, ಕಾಯಿ ಹೊಡೆಸ್ಕೊಂಡ್ಬಂದಿರೋದು ಕಾಯಿ ಇತ್ತು, ನಮ್ಮ ಮನೆಗೆ ತಗೊಂಬ ಅಂತ ಹೇಳಿದ್ದೆ. ನಾವು ನಾಳೆ ಹೊರ್ಗೊಂತೀವಲ್ಲ, ನೀನು ಬಿಡ್ತೀವಿ ನೋಡ್ರಿ. ಊಟ ಲೇಟ್ ಆಗುತ್ತಾ, ಟಿಫನ್ ಲೇಟ್ ಆಗುತ್ತಾ ಅಂತೇಳಿ ನಾನು ನಮ್ಮ ಶಿಲ್ಪ ಸೇರ್ಕೊಂಡು ಇದೇನು ಸಜ್ಜಿಗೆ ಮಾಡೋಕ್ಕಂತೀವಿ ಗೈಸ್. ಇದೇನಿಲ್ಲ, ಬೆಲ್ಲ ಮತ್ತು ನೀರು, ರವೆ, ಸಣ್ಣದು ಸೂಜಿ ರವೆ ಅಂತ ಹೇಳೋದು, ಅದನ್ನು ಹಾಕಿ ಕುದಿಸ್ಕೊಳ್ಳೋದೆ. ಆಮೇಲೆ ಬೇಕಾದರೆ ತುಪ್ಪ, ಹಾಲು ಅಥವಾ ಹಾಕ್ಕೋಬೋದು. ನಂಗೆ ಸಜ್ಜಿಕನೇ ಮಾಡೋಕ್ಕೆ ಬರಲ್ಲ ಗೈಸ್, ನಾನು ಫುಲ್ ಗಟ್ಟಿ ಮಾಡಿಬಿಡ್ತೀನಿ. ಅದಕ್ಕೆ ನಮ್ಮ ಶಿಲ್ಪ ಮಾಡೋಕ್ಕಂತಾಳ. ಮೊನ್ನೆ ನಮ್ಮ ಶಿಲ್ಪ ನಾವು ಮಾಡಿದ್ದು ತಿನ್ನಲೇ ಇಲ್ಲ, ಅದನ್ನು ನಾನು ಡ್ಯೂಟಿಯಾಗ ಅದಾಳ. ನೆಕ್ಸ್ಟ್ ಕೆಲಸ ಈಕಿಗೆ ಐತಿ, ಒಂದು ಕೆಲಸ ಮಾಡೋಕ್ಕೆ ಸುಸ್ತು ಅಂತಾಳ. ನಮ್ಮ ಶಿಲ್ಪ ಚಟ್ನಿ ಮಾಡೋಕ್ಕೆ ಪ್ರಿಪೇರ್ ಮಾಡೋಕ್ಕಂತ ಶಿಲ್ಪ ಮಾತಾಡ್ಬೇಕು. ಹಂಗೆ ಮುಗ್ಸ್ ಬಸ್ಕೊಂಡ ಕುಂದಿರ್ತಿಲ್ಲ ನಮ್ಮ ಬ್ಲಾಗ್ನಾಗ. ಎಲ್ಲ ಹೇಳಿ ಏನು ಮಾತಾಡ್ಬೇಕು ಅದು ಬಿಟ್ಟರೆ ಮ್ಯಾಟ್ರ್ ಇರಲಿಲ್ಲ ನೀನು. ನೋಡ್ರಿ, ನಾ ಇದರ ಚಾಟ್ ಕುಡಿಯಕಂತೀನಿ. ಬರೋಣ, ನಾವು 1 ಗಂಟೆ ಇರ್ತೀಯ ಅಮ್ಮ ಜೊತೆ ಮತ್ತೆ ಕೇಳ್ಕೊಂಡೆ. ಮತ್ತು ಈಗ ಲೀಡ್ರಿಗೆ ಮಾಡೋಕ್ಕೆ ಬೇಷ್ ಐತಲ್ಲ, ಅದಕ್ಕೆ ಇವತ್ತು ನಂತರ ಏನೋ ಒಂದು ಅಲ್ಲ, ಸೋಮವಾರನೇ ಸ್ಪೆಷಲ್ ಕ್ಲಾಸ್ ಅಂತಲ್ಲ, ಇವತ್ತೇನು ಅಲ್ಲ ನಾಳೆ. ಮತ್ತೆ ಹೆಂಗೆ ಯಾರ ಜೊತೆ ಹೋಗ್ತೀವಿ? ಯಾಕ ಹೋಗ್ಬೇಕ? ಈಗ ಮನ್ಯಾಗ ಬರೀ ಹುಡ್ರನ್ನ ಕರ್ಕೊಂಡು ತಿರ್ಗಾಕನ? ನಿಮ್ಮ ಅಪ್ಪಾಜಿ ಬಿಟ್ಟು ಬರ್ತಾನ? ಕೇಳ್ತಾನ, ತೆಗೆದು ಬಿಟ್ಟು ಬರಲ್ಲ. ಪ್ಲೀಸ್ ಬೇಡ ಸ್ಕೂಲಿಗೆ ಹೋಗು ಸೀದಾ.
ಫೋನ್ ಹಚ್ಚು ಮ್ಯಾಮಿಗೆ. ಹಾಂ ಏನು ಪ್ಲೀಸ್, ಇಷ್ಟು ದಿನ ಮನೆಗಿದ್ರಿಲ್ಲ. ಈಗ ಏನು ಗೊತ್ತಾ ಶಿಲ್ಪ, ಬರೀ ಹುಡ್ರನ್ನ ಕರ್ಕೊಂಡು ಆಡ್ಬೇಕಂತಾಳ. ನಾವು ಹೋಕ್ಕಿವೆ ಈಗ ಹುಡ್ರನ್ನ ಕರ್ಕೊಂಡು ಗಿಮ್ ಗಿಮ್ ಅಂತ ಆಡ್ಬೇಕಂತ ಮಾಡ್ಯಾಳ ಬಿಸಿಲೊಳಗೆ. ಮತ್ತೆ ಹಾಸ್ಟ್ಲಿಗೆ ಹಚ್ಚಲ್ಲ? ಗೊತ್ತಿಲ್ಲ, ಇನ್ನ ಕೇಳಕ್ ಬಂದೀನಿ. ಬ್ಯಾಡ ಅನ್ಸುತ್ತ, ಗೊತ್ತಿಲ್ಲ. ಹೋಗ್ಬೇಕು ಅನ್ಸಕಂದೈತೆ ನಿನಗೆ? ಇದಕ್ಕೆ ಮನೆ ಬೇಸರ ಐತೆ. ಹ್ಞೂ ಹೊಸ ಫ್ರೆಂಡ್ಸ್ ಮಾಡ್ಕೋಬೇಕಂತ ಪ್ಲ್ಯಾನ್. ಬೇರೆ ರೀಸನ್ ಇದೆ. ಬೇಡ ನಿನ್ನ ರೀಸನ್ ನಮ್ಮ ಮುಂದೆ ಹೇಳ್ಬೇಡ. ಎಸ್ ನಾವು ಇದನ್ನು ಕುಡಿದು ಟಿಫನ್ ಮಾಡ್ತೀವಿ ಬರ್ರಿ ಇವಾಗ. ಗೈಸ್ ನೋಡ್ರಿ, ಗುಂಡ ಮಲಗಿದಾನೆ. ಬರೀ 5 ನಿಮಿಷಕ್ಕೂ ಮೆದಾಡ್ದ ನೋಡ್ರಿ ಗೈಸ್. ಅದನ್ನ ಕಾಲು ನೋಡ್ರಿ, ಎಬ್ಬರಿ ಅದನ್ನ ಹೇಳೋಕ್ಕಾಗಲ್ಲ. ಅಮ್ಮನೆ ಪಾಪ ಕಸ ಹೊಡ್ಯಾಕಂತ ನೋಡ್ರಿ. ಫ್ಯಾನ್ ಆಫ್ ಮಾಡಿಬಿಟ್ಟಿವಿ. ಇವಾಗ ಮೆಲ್ಲಕ್ಕೆ ಮಾತಾಡ. ಬೇಗ ಬೇಗ. ಒಟ್ಟು ನಾವು ಮಾತಾಡಕ್ಕೆ ಅಂಜಿಕೆನಂಗೆ ಆಗೈತಲ್ಲ ಮೂಲೆ ಗುಂಡ ಬಂದಾಗಿಂದ ಮನ್ಯಾಗ. ಅವಾಗ ಹುಟ್ಟಿದಾಗ ಏನು ಎದಳ್ತಿದ್ದಿಲ್ಲ. ಏನು ತಗೊಂಡ ಟೊಳ್ಳು ಅದು ತಗೊಂಡು ಎಷ್ಟು ಇದು ಮಾಡಿದ್ರು ಎದಳ್ತಿದ್ದಿಲ್ಲ ಅವಾಗ. ಈಗ ಸ್ವಲ್ಪ ಹೌದು ಹೌದು ಗೈಸ್, ಫುಲ್ ಇದಾಗ್ಬಿಟ್ಟನ. ಸ್ವಲ್ಪ ಕಳ್ಳ ನೋಡ್ರಿ ಗೈಸ್, ಇವಾಗ ಎದಳ್ದ ನಮ್ಮದು ಗೊತ್ತಿರಲ್ಲ, ಟೈಮಿಂಗ್ ಇಲ್ಲ. ಇದು ಜೋಕಲ್ಲ ಮಕ್ಕಂದಂಗ ಸುಮ್ಮನೆ ಮಕ್ಕಂಬಿಟ್ಟಿರ್ತಾನ. ನಾನೇನು ಮಾತಾಡ್ಸಿಲ್ಲ ಆಯ್ ಅಂತ ಬಂದಾಳ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರಲ್ಲ ಆಯ್ ಅಂತ ಬಂದಾಳ. ನನಗೆ ಮಾನಸಿಕಕ್ಕೈತೆ ಜಾನು, ಮಾನಸಿಕ ಮಾಡ್ಕೊಳ ಮಗಳ ನಿನ್ನ ಮಗಳ. ಆಮೇಲೆ ಫುಲ್ ನೀಟ್ ಇಡ್ತಾಳ್ರಿ ಗೈಸ್ ಮನೇನ. ಬರೀ ನೀಟ್ ಇಡ್ತೀನಿ ಹಿಂಗಿರ್ಬೇಕು ನೋಡಿ. ನಂಗೆ ಇಡ್ತೀನಿ ಅಂತಿರ್ಬೇಕು ನನಗೆ. ನಮ್ಮ ಮನೆಯೇ ಲೇಝಿ ಫೆಲೋ, ಹೇಳಿದ್ರಷ್ಟೇ ಅದು ಮಾಡ್ತಾಳೆ. ಇಲ್ಲಾಂದ್ರೆ ಹೇಳಿದೆ ಅಂತ ಮಾಡೋದು ಸಾಧ್ಯ ಇಲ್ಲ. ಆಗ್ತಾಳೆ ತಡಿ, ಆತ ಪಟ ಪಟ ಬೆಳೆ. ಮತ್ತೆ ಕೆಟ್ಟಿತ್ತ ಫ್ಯಾನ್ ಪೂರ ಮುಂಜಾನೆನಾ? ಅಕ್ಕ ಇಲ್ಲಿ ಕುದಿಸ್ತೈತಿ, ಇಲ್ಲಿ ಏನಾಗ ಇಲ್ಲೇ ಸ್ವಲ್ಪ ನೋಡ್ರಿ ಹೆಂಗೆ ಮಾತಾಡ್ತಾ. ಆಕೆ ಬರ್ತಾತಾಗ ನಿನ್ನ ಮಕ್ಕಳು ಏಕೆ ಇಲ್ಲೇ ರೈಸ್ ನೋಡ್ರಿ. ಪಡ್ಡು ಮಾಡ್ತೀವಿ ಅಂತ ಹೇಳಿದ್ನಲ್ಲ ಆಗಲೇ. ನಮ್ಮ ಶಿಲ್ಪ ಮಾಡಕ್ಕಂತಾಳ, ನಾನು ಇವಾಗ ಹೋಳಿ ಸಾಕನಂತ ಬಂದೀನಿ. ಫುಲ್ಲು ಮಸ್ತ್ ಬರಕಂತ ನೋಡ್ರಿ. ಹುಡುಕಿ ಹಾಕಿದ್ರಲ್ಲ, ಅದು ಅಕ್ಕಿ ಎಲ್ಲ ಇತ್ತಲ್ಲ, ಮತ್ತೆ ನಾವು ಹೋದ್ರೂ ಮತ್ತೆ ಇವಾಗ ಅಂತೇಳಿ ಮತ್ತೆ ಹಾಕಿದ್ರು. ಯಾರಿಗೆ ಪಡ್ಡು ಇಷ್ಟ ಗೈಸ್ ಕಮೆಂಟ್ ಮಾಡಿರಿ. ಇದ್ರೊಳಗೆ ನಂಗೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡ್ತೀವಲ್ಲ ಅದು ಇಷ್ಟ. ಅಂದ್ರೆ ಇವ್ರು ಅನನ್ಯ ಅಮೂಲ್ಯ ನಮ್ಮ ಜಾನುಗ ಹಂಗೆ ಇಷ್ಟ ಇಲ್ಲ ಅಂತ, ಅದಕ್ಕೆ ಇವಾಗ ಹಂಗೆ ಮಾಡಕ್ಕಂತೀವಿ. ಮತ್ತು ಹಂಗೆ ಗ್ರೀನ್ ಕಲರ್ ಸಾಂಬಾರು ಮಾಡೋಣ ಅಂತೇಳಿ ಬೇಳೆ ಸಾಂಬಾರಿಗೆ ಇಟ್ಟಿದ್ದೀವಿ. ಆಮೇಲೆ ಮಧ್ಯಾಹ್ನಕ್ಕೆ ಬೇಕಲ್ಲ ರೈಸ್, ಅದು ಬಿಸಿಲೊಂದು ಐತಿ, ಮಾಡೋಕ್ಕಿಲ್ಲ ಅಡುಗೆ ಮನೆ ಒಳಗೆ ನಿಂದ್ರಕ್ಕಾಗವಲ್ತು, ಅದಕ್ಕೆ ಮಾಡಿಬಿಡೋಣ ಅಂತೇಳಿ ಇಟ್ಟಿದ್ದೀವಿ ನೋಡಿರಿ. ಯಾರಿಗೆ ಪಡ್ಡು ಇಷ್ಟ ಕಮೆಂಟ್ ಮಾಡಿರಿ ಗೈಸ್. ನನಗೆ ಅಷ್ಟಕ್ಕಷ್ಟೇ ಇಷ್ಟ. ನಾಳೆ ಊರಿಗೆ ಹೋಗ್ಬೇಕು, ನಮ್ಮ ಗುಂಡ ಸ್ಲೀಪಿಂಗು. ಈಗ ಖುಷಿ ಈಗ ಗುಂಡ ಮಲಗಿದ್ರು ಖುಷಿ ನಮಗೆ ಅಲ್ಲಿ. ನೋಡ್ರಿ ಇವಾಗ ಟಿಫನ್ ಮಾಡಿವಿ. ಎಷ್ಟಾಗೈತೆ ಅಂತಂದ್ರೆ ನೀವೇ ಶಾಕ್ ಆಗ್ತೀರಿ. ಟೈಮು 12 ಸಮಥಿಂಗ್ ಆಗಕ್ಕೆ ಬಂದೈತಿ. 12 ಆಗಿಲ್ಲ, ಇನ್ನೂ 12 ಆಗಕ್ಕೆ ಬಂದೈತಿ. ಇಷ್ಟೊತ್ತಿಗೆ ಆಗೈತೆ ನೋಡ್ರಿ. ಇನ್ನು ನಮ್ಮ ಶಿಲ್ಪ ಅದಾಳ ಹೆಲ್ಪ್ ಮಾಡೋಕೆ. ಗುಂಡ ಒಂದು ಸುಮ್ಮನೆ ಇರೋಂಗೆ ಇಲ್ಲ. ಒಂದು 10 ನಿಮಿಷಕ್ಕೊಮ್ಮೆ 5 ನಿಮಿಷಕ್ಕೊಮ್ಮೆ ಎದ್ದೇಳೋದು ಅದನ್ನ ತಗೋದು. ಶಿಲ್ಪಾಗ ನಾನು ಸ್ವಲ್ಪ ಹೆಲ್ಪ್ ಮಾಡಕ್ಕಂತಿದ್ನಲ್ಲ,
ಅದಕ್ಕೆ ಇವಾಗ ಟಿಫನ್ ಮಾಡಿದ್ವಿ. ಯಾಕೆ ಪುಣ್ಯ ಅದು ಒಂದು ಸ್ವೀಟ್ ಮಾಡ್ಕೊಂಡು ಕುಡ್ದಿದ್ವಲ್ಲ ಸಜ್ಜಕ, ಅವಾಗ ತೋರಿಸಿದ್ನಿ ನಿಮಗೆ. ಅದನ್ನು ಕುಡ್ದಿದ್ದಕ್ಕೆ ಇಷ್ಟೊತ್ತನ ಅದೀವಿ ನೋಡ್ರಿ. ಇಲ್ಲಾಂದ್ರೆ ಹೊಟ್ಟೆ ಹಸು, ಯಾಕಂದ್ರೆ ಈ ಟೈಮ್ನಾಗ ಊಟ ಚೆನ್ನಾಗಿ ಮಾಡ್ಬೇಕಲ್ಲ, ಅದಕ್ಕೆ ಅಂದು ಕುಡ್ದು ಹೆಂಗಿದ್ರೆ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು ನನಗೆ. ಅದಕ್ಕೆ ಅಂದು ಕುಡ್ದು ಇವಾಗ ಟಿಫನ್ ಮಾಡಿದ್ವಿ. ಇವಾಗ ಇನ್ನೂ ಒಂದು ಕೆಲಸ ಆಗ್ತೈತಿ. ಇವಾಗ ಮತ್ತೆ ನಮ್ಮ ಹಸ್ಬೆಂಡ್ ಚಿಕನ್ ತರ್ತಾರಂತ. ನಾವು ನಾಳೆ ಊರಿಗೆ ಹೊಂಟೀವಿ, ಅದಕ್ಕೆ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಮ್ಮ ಶಿಲ್ಪ ನಾನು ಸೇರ್ಕೊಂಡು ಆ ಚಿಕನ್ ಮಾಡೋದೇ ಒಂದು ಕೆಲಸ ಸ್ಟಾರ್ಟ್ ಆಗುತ್ತಾ. ಇವಾಗಿನ ಜಸ್ಟ್ ನಮ್ಮ ಗುಂಡ ಯಾಕೋ ಫಸ್ಟ್ ಟೈಮ್ ನೋಡ್ರಿ ಮಲಗಿದಾನೆ. ಜಸ್ಟ್ ಮಲಗಿದಲ್ಲೇ ಮಲಗಿದ್ದು ಫಸ್ಟ್ ಟೈಮು. ಅದೊಂದು ಗುಡ್ ಥಿಂಗ್ ಇವತ್ತು. ಹಿಂಗೆ ಕೆಳಗೆ ಹಂಗೆ ಸುಮ್ಮನೆ ಆಡಕಂತ ನೋಡ್ಕೊಂತ ಫ್ಯಾನ್ ನೋಡ್ಕೊಂತ ಮಲಗಿದ್ನ, ಹಂಗೆ ತಾನೇ ಮಲಗ್ಬಿಟ್ಟನ. ನಾನು ಶಿಲ್ಪ ಶಾಕಾಗಿ ಮಕ್ಕಂಡಲ್ಲೇ ಮಕ್ಕಂಡ ತೂಗಿದ್ರು ಮಕ್ಕಣಕಂತಿದ್ದಿಲ್ಲ ಅಂತೇಳಿ ಅನ್ನಕಂತಿದ್ಲೆ ಶಿಲ್ಪ. ಇವಾಗ ಚಿಕನ್ ತೊಗೊಂಬರ್ತಾರ, ಚಿಕನ್ ಮಾಡ್ತೀನಿ. ನಾವು ಯಾವಾಗಲೂ ಮಾಡ್ತೀನಲ್ಲ ಚಿಕನ್ ಫ್ರೈ, ಗ್ರೀನ್ ಕಲರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇಡಮ್ ಬರೀ ಬ್ಲಾಗ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆದ್ರೆ ಹಂಗೆ ಬ್ಲಾಗ್ನ ನೋಡ್ತಾ ಇರಿ. ನಾಳೆ ಊರಿಗೆ ಹೋಗ್ತೀನಿ. ಮತ್ತು ಎಲ್ಲರೂ ಮಿಸ್ ಮಾಡ್ಕೊಳಕಂತಾರೆ ನಮ್ಮ ಗುಂಡನ್ನು. ಯಾಕಂದ್ರೆ ನಾನು ನವಲಗುಂದ ಒಳಗಡೆ ನಾನು ಬ್ಲಾಗ್ಸ್ನ ಹಾಕಿದ್ದಿಲ್ಲ, ಬಟ್ ನಾನು ಹೋಗಿನೇ 8 ದಿನ ಆಗಿತ್ತು. ಅಲ್ಲಿ ಇಲ್ಲಿ ಬಂದಮೇಲೆ ನಾನು ಬ್ಲಾಗ್ಸ್ ಹಾಕಕ್ಕಂತೀನಿ. ಆ ಬ್ಲಾಗ್ಸ್ನ ಈಗ ಹಾಕಕ್ಕಂತಿದ್ದೆ. ಅವಾಗಲೂ ಇವಾಗ ಒಂದು 15 ಡೇಸ್ ಆಗಿರುತ್ತಾ. ನಾ ಈ ವಿಡಿಯೋ ಹಾಕಕ್ಕೆ 15 ಡೇಸ್ ಆಗಿರುತ್ತಾ. ನಮ್ಮ ಮಮ್ಮಿ, ನಮ್ಮ ಅಪ್ಪಾಜಿ, ಸಾವು, ಜ್ಯೋತಿ, ವೀರ, ರೇಷ್ಮಾ, ಕೃಷ್ವಿ ಎಲ್ಲರೂ ನಮ್ಮ ಗುಂಡನ ಮಿಸ್ ಮಾಡ್ಕೊಳಕಂತಾರೆ. ಅವರು ಹೋದಾಗ ಅವ್ರ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬರ್ರಿ. ಫಸ್ಟ್ ನನ್ನೇನು ಕ್ಯಾರೆ ಅನ್ನಲ್ಲ ಅವ್ರೀಗ. ನನ್ನ ಕ್ಯಾರೆ ಅನ್ನಲ್ಲ, ಬಂದ್ಗಟ್ಲೆ ಗುಂಡನ ಎತ್ಕೊಂತಾರ. ಹೇಗಿರುತ್ತಾ, ಯಾರು ಕರೆಯಕ್ಕೆ ಬರ್ತಾರ ಏನು ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ವಿಡಿಯೋನ ನೋಡ್ತಾ ಇರಿ, ಹಾಗೆ ನೋಡ್ತಾ ಇರಿ. ಚಿಕನ್ ಮಾಡೋ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಗಾಯ್ಸ್ ನೋಡ್ರಿ, ಚಿಕನ್ ಮಾಡಕಂತೀನಿ. ಫುಲ್ ಬೆವರು ಬಂದ ಸ್ಟಿಕ್ಕರೇ ಹೋಗ್ಬಿಟ್ಟೈತಿ. ನೋಡ್ರಿ ಮಾಡಕಂತ ಅನ್ಸುತ್ತಾ. ಚಿಕನ್ ಡ್ರೈ ಒಂದು ಮಾಡೀನಿ. ಇವಾಗ 3 ಒಲೆದು ತಂದ್ಬಿಟ್ಟಿನಿ. 3ದ್ರಾಗ ಯಾಕೆ 3ದ್ರಾಗ ಇಟ್ಟಿಲ್ಲ, ಒಂದ್ರಾಗ ರೈಸ್ ಇಟ್ಟಿದ್ನಿ, ಒಂದ್ರಾಗ ಚಿಕನ್ ಡ್ರೈ ಇಟ್ಟೀನಿ, ಒಂದ್ರೊಳಗೆ ಅದು ಚಿಲ್ಲಿ ಚಿಕನ್ ಅಂತ ಮಾಡ್ತೀನಿ. ಯಾವಾಗ ಮಾಡ್ತಿದ್ದೆ. ಅದು ನಮ್ಮ ಮನೆಗೆ ಅಲ್ಲನೇ ಅಮೂಲ್ಯಾಗ ನಮ್ಮ ಮನೆಯವ್ರಿಗೆ ಇಷ್ಟ, ಅದನ್ನೇ ಮಾಡಂತ ಹೇಳಿದ್ರು. ಭಾಳ ದಿನ ಒಂದಾಗಿತ್ತಲ್ಲ, ಅದಕ್ಕೋಸ್ಕರ ಮಾಡಿ ನಾಳೆ ಊರಿಗೆ ಜೂಟ್ ಹೇಳಮ್ಮ ಅಂತೇಳಿ ಮಾಡಕಂತೀನಿ ನೋಡ್ರಿ. ಇನ್ನೊಂದು ಐಟಮ್ ಮಾಡೋದೈತಿ. ಚಿಕನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸುಮ್ಮನೆ ರೆಡ್ ಕಲರ್ ಸಾಂಬಾರು ಥರ ಮಾಡ್ತಾರಲ್ಲ, ಆ ಥರ ಒಂದು ಮಾಡೋಣ ಅಂತೇಳಿ. ನೋಡಿದ್ರೆ ನಮ್ಮ ಮನೆಗೆ ಅಂಥ ಪರಿ ತಿನ್ನೋರಿಲ್ಲ. ಆದರೆ ನಮ್ಮ ಮನೆಗೆ ನಮ್ಮ ಹಸ್ಬೆಂಡ್ ಹಂಗೆ ಎಲ್ಲ ಜಗ್ಗಿ ತಿಂತಾರಲ್ಲ, ಇರ್ತಾರಲ್ಲ ಅಂಥವ್ರ ಮನೆಗೆ ತಗೊಂಬಂದಾಗ ಜಗ್ಗಿ ತಗೊಂಬಂದ್ಬಿಡ್ತಾರೆ ಗೈಸ್. ಅದೇ ಮಾಡೋದಾಗುತ್ತೆ ಇವಾಗ. ನೋಡ್ರಿ ಮಸ್ತ್ ಕಾಣಕತ್ತೈತಿ ನೋಡಕ್ಕೆ. ನಮ್ಮ ಜೊತೆಗೆ ಇಷ್ಟ ಇದು, ನಾನು ಯಾವಾಗಲೂ ಮಾಡ್ತಿರ್ತಿದ್ದೆ. ಫುಲ್ ಬೆವರು ಕಿತ್ಕೊಂಬರಂಗೆ ಮಾಡಕತ್ತೀನಿ. ಮಟ್ಟ ಮಧ್ಯಾಹ್ನ ಗಾಯ್ಸ್. ಇವಾಗ 1:30 ಆಗೈತೆ ಅನ್ಸುತ್ತಾ. ಇಂಥ ಬಿಸಿಲೊಳಗೆ, ಅದು ಬೇರೆ ಯಾಕೆ ಪುಣ್ಯ ಮೇಲ್ಗಡೆ ಮನೆ ಐತಿ, ಇಷ್ಟು ಸೆಕೆ ಐತಿ. ಏನಾದರೂ ನಾರ್ಮಲ್ ಏನಾದರೂ ಇತ್ತಂದ್ರೆ ಸಾಕಾಗ ಬಂದೈತಿ. ಈಗ ಆಲ್ರೆಡಿ ನಮ್ಮ ರಘು ಎದ್ದಾನ, ನಮ್ಮ ಶಿಲ್ಪ ಎತ್ಕೊಂಡು ಆಡ್ಸಕಂತಾರ. ಅದಕ್ಕೆ ನಮ್ಮ ಶಿಲ್ಪಗೆ ಅಷ್ಟು ಗೊತ್ತಾಗಲ್ಲ. ಆಕಿನೇ ಎಲ್ಲ ಮಿಕ್ಸಿಗೆ ಹಾಕೊಂಡು ಎಲ್ಲ ಹೆಲ್ಪ್ ಮಾಡಿಕೊಟ್ಲು. ನಾನು ಮಾಡಕಂತೀನಿ. ಡ್ರೈ ಅಂತ ಫುಲ್ ಮಸ್ತ್ ಕಾಣಕಂತೈತ್ರಿ. ನಾನು ಮಾಡೋದು ನಮ್ಮ ಮನೆಗೆ ಇಷ್ಟ. ಒಂದ್ಸಲ ಈ ಗ್ರೀನ್ ಕಲರ್ನ ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಅದು ಊರಿಂದ ಬಂದಮೇಲೆ ಟ್ರೈ ಮಾಡ್ತೀನಿ. ಇದೇ ನೋಡ್ರಿ ಗೈಸ್, ಗ್ರೀನ್ ಕಲರ್. ಇದು ಗ್ರೇವಿ ಈ ಥರ ಮಾಡಿದ್ದೀನಿ. ಚಿಕನ್ ಡ್ರೈನ ಈ ಥರ ಮಾಡಿದ್ದೀನಿ. ಅಂದರೆ ಇದು ನೀರು ಹಾಕಲ್ಲ ಗೈಸ್. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿರ್ತೀನಿ. ಇದಕ್ಕೆ ಸುಮ್ಮನೆ ಡ್ರೈ ಥರನೇ, ಅಂದರೆ ಇದಕ್ಕೆ ಮೇಲೆ ಮುಚ್ಚಬಾರ್ದು. ಮುಚ್ಚಿದ್ರೆ ಫುಲ್ ಸಾಫ್ಟ್ ಆಗಿಬಿಡುತ್ತಾ. ಇದಕ್ಕೆಲ್ಲ ಇವಾಗ ಆಲ್ರೆಡಿ ತೋರಿಸಿದ್ದೀನಿ. ಇದಕ್ಕೆ ಇದನ್ನು ಕರೆದು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಬಿಟ್ರೆ ಮುಗೀತು. ಚಿಕನ್ ಡ್ರೈ ಕಂಪ್ಲೀಟ್. ಇದು ಆಲ್ರೆಡಿ ಭಾಳ ಹೊತ್ತಾಯಿತು, ಅದಕ್ಕೆ ವಿಡಿಯೋದಾಗ ತೋರ್ಸ್ಕೊಂಡು ಹೇಳಿ. ಇದಕ್ಕೆ ನೋಡಿರಿ ಗೈಸ್, ಸ್ವಲ್ಪ ಬೇಕಾದರೆ ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಓಕೆ, ಅವರು ಅಮೂಲ್ಯ ಬಂದಮೇಲೆ ಕೇಳಂತಡ್ರಿ ಅವ್ರ ಎಕ್ಸ್ಪ್ರೆಷನ್ ನೋಡಂತ್ರಿ. ಖಾರ ಮಾಡಿಲ್ಲ, ಮೊನ್ನೆ ಖಾರ ಮಾಡಿಬಿಟ್ಟಿದ್ದೆ, ಸರಿಯಾಗಿ ಊಟ ಮಾಡಲಿಲ್ಲ ಅವರು. ಅದಕ್ಕೋಸ್ಕರ ಖಾರ ಎಲ್ಲ ಸ್ವಲ್ಪ ಕಡಿಮೆ ಹಾಕಿ ಮಾಡಿದ್ದೀನಿ. ಹೆಂಗಿರುತ್ತೆ ಅಂತ ಅವ್ರು ಬಂದಮೇಲೆ ಕೇಳಂಬರ್ರಿ. ಹೊಲಕ್ಕೆ ಹೋಗಿದ್ದಾರೆ ಅವರು, ಬಂದಮೇಲೆ ತೋರಿಸ್ತೀನಿ. ಗೈಸ್ ನೋಡ್ರಿ,
ಇದು ಒಂದು ಕೂಡ ಮಾಡಿದೆ. ತಿನ್ನೋರು ಸ್ವಲ್ಪ ಜನ ಆದರೆ ಮಾಡೋದು ವೆರೈಟೀಸ್ ಎಷ್ಟು ನೋಡ್ರಿ ನಮ್ಮ ಮನೆ ಒಳಗಡೆ. ಮಾಡಿದ್ರೆ ಹಿಂಗೆ ಮಾಡ್ತೀವಿ, ಇಲ್ಲಾಂದ್ರೆ ಮಾಡೋದೇ ಇಲ್ಲ. ಇನ್ನದು ಇದು ಸ್ವಲ್ಪ ಕುದಿಬೇಕು. ಇವಾಗ ಸ್ವಲ್ಪ ನೀರು ಹಾಕಿ ಗ್ರೇವಿನೂ ಅಲ್ಲ, ಸ್ವಲ್ಪ ನೀರು ಥರ ಮಾಡಿದ್ದೀನಿ, ಮೀಡಿಯಮ್ ಮಾಡಿದ್ದೀನಿ. ಇದು ಅದು ಗ್ರೀನ್ ಕಲರ್ ಇತ್ತಲ್ಲ ಗೈಸ್, ಅದು ಸ್ವಲ್ಪ ಕುಕ್ಕರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅದು ರೆಡಿ ಆಗೈತಿ. ಇವಾಗ ಆಯಿತು. ಇನ್ನು ಹೊಲದಿಂದ ಮೇಡಮ್ ಅವರು ಬಂದಿಲ್ಲ. ನಮ್ಮ ಶಿಲ್ಪ ರಘು ಮಕ್ಕಂಡಿದ್ದಾರೆ. ರಘು ಆಟ ಆಡ್ತಿದ್ದೀನಿ. ನೋಡ್ತಾನೆ ಅಲ್ಲೇನ